ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ನಾನು ಸೋಮವಾರ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಇನ್ನು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇವತ್ತು ನನ್ನ ತಂಗಿ ಹೊರಡ್ತಾ ಇದ್ದಾಳೆ, ಅದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಬೇಗ ಎದ್ದು ತರಕಾರಿ ಎಲ್ಲ ಇತ್ತು, ತರಕಾರಿ ಬಾತ್ ಮಾಡಿಬಿಡೋದ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಜೊತೆಗೆ ಏನಾದ್ರು ಸ್ವೀಟ್ ಮಾಡೋದ ಅಂತ ಹೇಳ್ಬಿಟ್ಟು ಕೇಸರಿ ಬಾತ್ನೂ ಮಾಡಿದೆ. ಅವಳು 8 ಗಂಟೆಗೆಲ್ಲ ಹೊರಡ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬೇಗ ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನೇ ನನ್ನ ಮಗಳೂ ಸ್ಕೂಲ್ಗೆ ಹೋಗ್ಬೇಕಾಗಿತ್ತಲ್ಲ, ಅದಕ್ಕೆ ಎರಡು ಒಟ್ಟಿಗೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಮೊಸರು ಬಜ್ಜಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಇವಾಗ ಲಂಚ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಇನ್ನು ನನ್ನ ತಂಗಿನೇ ಎದ್ದು ರೆಡಿ ಆದಳು, ಪಾಪನೂ ರೆಡಿ ಮಾಡಿದ್ಲು. ಅವಳನ್ನ ಊರಿಗೆ ಬಿಟ್ಬಿಟ್ಟು ಅಲ್ಲಿಂದ ಅವಳು ಕೆಲ್ಸಕ್ಕೆ ಹೊರಡ್ತಾಳೆ. ಇವಾಗ ನಾನು ಇಲ್ಲಿ ಇಬ್ರಿಗೂ ಲಂಚ್ ಬ್ಯಾಗ್ನ ಹಾಕ್ತಾಯಿದ್ದೀನಿ. ಅವಳು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಮಧ್ಯಾಹ್ನಕ್ಕೆ ಊಟ ಬೇಕಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಾತು ಮತ್ತು ಕೇಸರಿ ಬಾತು ಮೊಸರು ಬಜ್ಜಿ ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ದೀನಿ. ಪರಂಗಿ ಹಣ್ಣಿತ್ತು, ಅದನ್ನು ಕಟ್ ಮಾಡಿಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ ಬಾಕ್ಸ್ಗೆ. ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಈ ಥರ ಹಣ್ಣುಗಳೆಲ್ಲ ತಿನ್ನೋದಕ್ಕೆ, ಅದಕ್ಕೆ ಅಂತ ಹೇಳ್ಬಿಟ್ಟು ಅವಳಿಗೆ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಇವಾಗ ನನ್ನ ತಂಗಿ ತಿಂಡಿ ಎಲ್ಲ ತಿಂದ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದಾಳೆ. ನನ್ನ ಮಗಳೂ ತಿಂಡಿ ತಿಂತಾಯಿದ್ದಾಳೆ. ಇನ್ನು ಪಾಪುನ ಮಾತಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಾಳೆ ಅವಳು. ನಾನು ಯೂಟ್ಯೂಬ್ಗೋಸ್ಕರ ಏನಾದರೂ ವೀಡಿಯೋ ಮಾಡೋದ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ, ಆದರೆ ನನ್ನ ಮಗ ಏನು ಮಾಡೋಕ್ಕೂ ಬಿಡಲಿಲ್ಲ, ಸುಮ್ಮನೆ ಅಳ್ತಾ ಇದ್ದ. ಒಂದು ರೀಲ್ಸ್ ಆದರೂ ಮಾಡೋದ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆದ್ವಿ, ಮಕ್ಕಳನ್ನೂ ರೆಡಿ ಮಾಡಿದ್ವಿ. ಆದರೆ ಇವನು ಸಿಕ್ಕಾಪಟ್ಟೆ ಅಳ್ತಿದ್ದ, ಫೋನ್ ಹಿಡ್ಕೊಂಡ್ರೆ ಸಾಕು ಅಳ್ತಿದ್ದ. ಅದಕ್ಕೆ ಸರಿ ಬಿಡಿ, ಇನ್ನೊಂದ್ಸಲ ಯಾವಾಗಲಾದ್ರು ಮಾಡೋದ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಅದಕ್ಕೋಸ್ಕರ ಅಂತಲೇ ಇವಳು ಬಂದಿದ್ದು, ಕಂಟೆಂಟ್ ವೀಡಿಯೋ ಏನಾದರೂ ಮಾಡೋದ ಅಂತ ಹೇಳ್ಬಿಟ್ಟು. ಆದರೆ ಇವನು ಬಿಡಲಿಲ್ಲ, ಏನೂ ಮಾಡೋಕ್ಕಾಗಲ್ಲ, ಇನ್ನೊಂದು ಸರಿ ಯಾವಾಗಾದರೂ ಬಂದಾಗ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆದ್ವಿ. ಇನ್ನೇನು ಹೊರಡ್ತಾ ಇದ್ದಾಳೆ ಇವಳು. ಇನ್ನು ಪಾಪನ ಅಲ್ಲಿ ಅಕ್ಕನ ಮನೇಲಿ ಬಿಟ್ಬಿಟ್ಟು ಇವಳು ಹೊರಡಬೇಕು. ಟೈಮ್ ಆಗಿದೆ. ನನ್ನ ಹಸ್ಬೆಂಡೇ ಇವಾಗ ಊರಿಗೆ ಬಿಟ್ಬಿಟ್ಟು ಬರ್ತಾರೆ. ನನ್ನ ಮಗಳೂ ತಿಂಡಿ ತಿಂದ್ಕೊಂಡು ಸ್ಕೂಲಿಗೆ ಹೋದ್ಲು. ನಮ್ಮ ಮನೆಯವರು ಅವಳನ್ನ ಬಿಟ್ಬಿಟ್ಟು ಬಂದಮೇಲೆ ಅವರು ತಿಂಡಿ ಮಾಡ್ಕೊಂಡು ಕೆಲ್ಸಕ್ಕೆ ಹೋದರು. ಅಡುಗೆ ಮೇಲೆ ಕೂತಿದ್ದೆ ನೀನು? ಅಡುಗೆ ಮಾಡ್ತಿದೆಯಾ ಇಲ್ವಾ? ಅದು ಏನದು? ಅವರೆಲ್ಲ ಹೋದ್ಮೇಲೆ ಬಟ್ಟೆ ಎಲ್ಲ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ಒಣಗಾಕ್ಬಿಟ್ಟು ಮನೆಯೆಲ್ಲ ಇನ್ನೊಂದ್ಸರಿ ನೀಟಾಗಿ ಎಲ್ಲನೂ ಒರೆಸ್ಕೊಂಡು ಪೂಜೆ ಎಲ್ಲ ಮುಗಿಸ್ದೆ. ಆಮೇಲೆ ನನ್ನ ಮಗ ಮಲ್ಕೊಂಡು ಇವಾಗ ತಾನೇ ಎದ್ದಿದ್ದಾನೆ. ಇವಾಗ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡೋದ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬೇಳೆ ಸಾಂಬಾರು, ಅನ್ನ ಮಾಡೋದ ಅಂತೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ.
ನನ್ನ ಮಗ ಹಂಗೆ ಆಟ ಆಡ್ತಿದ್ದ ಸೆಲ್ಫ್ ಮೇಲೆ ಕೂತ್ಕೊಂಡು. ಅವನು ಈ ಕಡೆ ಆ ಕಡೆ ತಿರ್ಕೊಳ್ಳೋಂಗಿಲ್ಲ. ಏನಾದರೂ ಇವಾಗ ಬಾಯಿ ಒಳಗಡೆ ಹಾಕೊಳ್ಳೋದು ಕಲ್ತ್ಕೊಬಿಟ್ಟಿದ್ದಾನೆ. ಏನೇ ಆಗಲಿ ಬಾಯಿ ಒಳಗಡೆ ಹಾಕೊಳ್ತಾನೆ. ಅದಕ್ಕೆ ಜೋಪಾನವಾಗಿ ನೋಡ್ಕೋಬೇಕು. ಸಂಜೆ ನಮ್ಮ ಮನೆಯವರು ಕೆಲಸದಿಂದ ಬಂದು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ನನ್ನ ಮಗನ ಆಟ ಆಡಿಸ್ತಾಯಿದ್ದಾರೆ. ಅವರು ಫೋನಲ್ಲಿ ಏನೋ ವೀಡಿಯೋ ತೋರಿಸ್ತಿದ್ದಾರೆ. ಇವ್ನು ನೋಡಿಬಿಟ್ಟು ಇವನು ಡ್ಯಾನ್ಸ್ ಮಾಡೋದು ನಗೋದೆಲ್ಲ ಮಾಡ್ತಾಯಿದ್ದ. ಇನ್ನು ಸಾಂಬಾರೆಲ್ಲ ಮಾಡೋದೇನು ಇರಲಿಲ್ವಲ್ಲ, ಅನ್ನ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ ಅಂತೇಳ್ಬಿಟ್ಟು ನಾನು ಟಿ ವಿ ನೋಡ್ತಾ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.